ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ಆರ್ಟಿ ನಗರ ನಮ್ಮ ಒಂದು ಸುಲ್ತಾನ್ ಪಾಳ್ಯ ಮನೋರಂ ಪಾಳ್ಯದಲ್ಲಿರುವಂತ ಶ್ರೀ ದೊಡ್ಡಮ್ಮ ಯಲ್ಲಮ್ಮ ಕಾಟೇರಮ್ಮ ದೇವಸ್ಥಾನದಲ್ಲಿದ್ದೇವೆ. 3ನೇ ವರ್ಷದ ವಾರ್ಷಿಕೋತ್ಸವ ತುಂಬಾ ಯಶಸ್ವಿ ಮತ್ತೆ ಅರ್ಥಪೂರ್ಣವಾಗಿ ವಿಜೃಂಭಣೆಯಾಗಿ ನಡೆದಿದೆ. ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೈಕರ್ಯಗಳು ನಡೆದಿದೆ. ಇಲ್ಲಿ ದೇವಸ್ಥಾನದ ಹಲವಾರು ಮಹನೀಯರನ್ನೆಲ್ಲ ನಾವು ನೋಡಬಹುದು. ಅದೇ ತರ ಚೇತನ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಚೇತನ್. ಇವತ್ತು ಬಂದ್ಬಿಟ್ಟು ಇದು 3ನೇ ವರ್ಷದ ವಾರ್ಷಿಕೋತ್ಸವ ಶ್ರೀ ದೊಡ್ಡಮ್ಮ ಯಲ್ಲಮ್ಮ ಕಾಟೇರಮ್ಮ ದೇವಸ್ಥಾನದ್ದು. ಮತ್ತು ಸಂಜೆ ಬಂದು ನಮ್ಮ ತಾತನವರಾದ ನಾರಾಯಣಪ್ಪ ಅವರು ಮತ್ತು ಪಿಳ್ಳಮ್ಮನವರ ಇದಿದೆ ಓಪನಿಂಗ್ ಸೆರೆಮನಿ ಪುತ್ತಲಿ. ಮತ್ತು ನಾಳೆ ಮಧ್ಯಾಹ್ನ ಮಟನ್ ಊಟ ಇರುತ್ತೆ. ದೇವಿಗೆ ನಾಳೆ ಕುರಿ ಬಲಿ ಕೊಟ್ಟು ನಂತರ ಅನ್ನದಾನ ಮಾಡುತ್ತಾರೆ. ಸರ್ 3 ವರ್ಷದಿಂದ ಏನೇನು ಅನ್ಕೊಂಡು ಯಾವ ತರ ಶಕ್ತಿ ಇದೆ, ಏನೇನು ಕೆಲಸಗಳು ನಡೆದಿದೆ, ಎಷ್ಟು ಜನಸಾಗರ ಸೇರ್ತಾರೆ? ಈಗ ಇವತ್ತು ಬಂದ್ಬಿಟ್ಟು ವಾರ್ಷಿಕೋತ್ಸವ, ನಾಳೆ ಬಂದ್ಬಿಟ್ಟು ದೊಡ್ಡಮ್ಮ ದೇವಿಯ ಜಾತ್ರೆ ಇದೆ. ನಾಳೆ ಮರಿಗಳನ್ನು ಹೊಡೆದು ಎಲ್ಲರಿಗೂ ಅನ್ನದಾನ ಮಾಡುತ್ತೇವೆ. ಓಕೆ, ಸರಿನಾ? ಶ್ರೀನಿವಾಸ್ ಸರ್ ಹೇಳಿ. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಇದು ಸೀತಪ್ಪ ಅವರು, ಜಮೀನ್ದಾರ್ ಸೀತಪ್ಪ ಅಂತ ಅವ್ರ ಫ್ಯಾಮಿಲಿ ಅವ್ರದ್ದು. ಇದು ಅವ್ರ 2ನೇ ಮಗ ನಾರಾಯಣಪ್ಪ ಅಂತ ಇದ್ದರು. ಅವರು 1970ರಲ್ಲಿ ಈ ದೇವಸ್ಥಾನ ಫಸ್ಟ್ ದೇವಸ್ಥಾನ ಚಿಕ್ಕದಾಗಿ ಕಟ್ಟಿದ್ರು. ಅವರು ಕಟ್ಟಿ 70 ನಾವು 2008ರವರೆಗೂ ಅದೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ. ದೇವಸ್ಥಾನ ಇದು ಸ್ವಲ್ಪ ಡ್ಯಾಮೇಜ್ ಆಗಿದ್ದಕ್ಕೋಸ್ಕರ ನಾವು 2008ರಲ್ಲಿ ತಿರುಗಿ ಹೊಸ ನಿರ್ಮಾಣ ಮಾಡಿ ಈ ಥರ ದೇವಸ್ಥಾನ ಕಟ್ಟಿ ಆವತ್ತಿಂದ ಪೂಜೆ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ? ಸುಮಾರು ಜನ ಬರ್ತಾರೆ. ದಿವಸ ಏನಿಲ್ಲ ಅಂದ್ರೆ ಒಂದು 500 ಜನ ಬರ್ತಾರೆ. ಏನೇನು ಕಾರ್ಯಕ್ರಮಗಳು ಏನೇನಿದೆ ಸರ್ 3 ದಿವಸದ? ಈ 3 ದಿವಸ ಪ್ರೋಗ್ರಾಮಲ್ಲಿ ಇವಾಗ ನಾವು ಪೂಜೆ ಎಲ್ಲ ಮಾಡಿದ್ದೀವಿ. ಇವಾಗ ಹೋಮ ಮಾಡಿದ್ವಿ. ಈಗ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಮಾಡಿದ್ವಿ. ನಾಳೆ ಬೆಳಗ್ಗೆ ಮತ್ತೆ ಆರತಿಗಳು ಮಾಡಿ ಮರಿಗಳು ಬಲಿ ಕೊಡ್ತೀವಿ. ಅದಕ್ಕೆ ಮತ್ತೆ ನಾಳೆ ಒಂದು 2000 ಜನಕ್ಕೆ ಮಟನ್ ಊಟ ಹಾಕ್ತೀವಿ. ಹೇಳಿ ಮೇಡಮ್, ಏನ್ ಅನ್ಸ್ತಾ ಇದೆ? ನೀವು ಇವಾಗ ನಾವೇನಾದರೂ ನಾವು ಅರ್ಕೆ ಮಾಡಿಕೊಂಡು ನಮ್ಗೆ ಒಳ್ಳೇದಾಗಬೇಕಾದ್ರೆ ಆಗ್ತಾ ಇದೆ. ಅದಕ್ಕೋಸ್ಕರ ಜನ ಬರ್ತಾ ಇದ್ದಾರೆ ಜಾಸ್ತಿ. ಇಲ್ಲೇ ಹೆಂಗಸರೇ ಬರ್ತಾ ಇರೋದು ಜಾಸ್ತಿ. ಹೇಳಿ. ನಮ್ಮ ತಂದೆಯವರು ನಾರಾಯಣಪ್ಪ ಅಂತ. ನಮ್ಮ ತಾತ ಅವ್ರು ಫಸ್ಟಿಂದ ಹೇಳ್ಕೊಂಡಿದ್ರು ನಂಗೊಂದು ಭಾಗ್ಯ ಬೇಕು ಅಂತ ಕೇಳ್ತಾ ಇರೋರು. ಆಮೇಲೆ ಆಯಿತು ಅಂತೇಳಿ ಮಾತು ಹಂಗೆ ನಡೆಸ್ಕೊಂಡು ಹೋದ್ರು. ತುಂಬ ಚೆನ್ನಾಗಿ ಎಲ್ಲ ಪೂಜೆ ಎಲ್ಲ ನಡೆಯುತ್ತೆ. ಇದು 3ನೇ ಸಾರಿ ಪ್ರತಿಷ್ಠಾಪನೆ ಮಾಡಿರೋದು ದೇವ್ರುಗಳು ವಿಗ್ರಹಗಳು. ಫಸ್ಟು ನಮ್ಮ ತಂದೆ